ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಶಕ್ತಿ, ಭಕ್ತಿ ಮತ್ತು ಯುಕ್ತಿಯ ಅತ್ಯದ್ಭುತ ಸಂಗಮ ಎಂದರೆ ಅದು ಆಂಜನೇಯ ಸ್ವಾಮಿ. ತ್ರೇತಾಯುಗದ ರಾಮಾಯಣದ ಕಥಾನಕದಲ್ಲಿ ಅಸಾಧ್ಯವಾದುದನ್ನು ಸುಸಾಧ್ಯವಾಗಿಸಿ ಸೀತಾದೇವಿಯವರ ಅನ್ವೇಷಣೆಯಿಂದ ಹಿಡಿದು ಸಂಜೀವಿನಿ ಪರ್ವತವನ್ನೇ ಹೊತ್ತು ತಂದಂತಹ ಆಂಜನೇಯ ಸ್ವಾಮಿಯ ಸಾಹಸಗಾಥೆಗಳು ಇಂದಿಗೂ ಸಹ ಕೋಟ್ಯಾಂತರ ಜನರಿಗೆ ಸ್ಫೂರ್ತಿಯ ಸೆಲೆಯಾಗಿದೆ. ಬುದ್ಧಿರ್ಬಲಂ ಯಶೋಧೈರ್ಯಂ ಎಂಬ ಶ್ಲೋಕದಂತೆ ಯಾರ ಸ್ಮರಣೆ ಮಾತ್ರದಿಂದ ಬುದ್ಧಿಶಕ್ತಿ, ಕೀರ್ತಿ ಮತ್ತು ಧೈರ್ಯ ಹಾಗೂ ನಿರ್ಭಯತೆ ಲಭಿಸುತ್ತದೆಯೋ ಅಂತಹ ಸಂಕಟಮೋಚನ ಮತ್ತು ರಾಮನಾಮದ ಮಹಿಮೆಯನ್ನು ಜಗತ್ತಿಗೆ ಸಾರಿದವರೇ ಶ್ರೀ ಆಂಜನೇಯ ಸ್ವಾಮಿ. ಸೀತಾದೇವಿಯಿಂದ ಅಮರತ್ವದ ವರವನ್ನು ಪಡೆದುಕೊಂಡಂತಹ ಆಂಜನೇಯ ಸ್ವಾಮಿ ಇಂದಿಗೂ ಸಹ ಈ ಭೂ ವಸುಂಧರೆಯ ಮೇಲೆ ಜೀವಂತವಾಗಿದ್ದಾರೆ. ಎಲ್ಲಿ ರಾಮನಾಮ ಪಠಣವಾಗುತ್ತಿರುತ್ತದೆಯೋ ಅಲ್ಲಿ ಹನುಮಂತರು ಅದೃಶ್ಯವಾಗಿ ಉಪಸ್ಥಿತರಿರುತ್ತಾರೆ ಎಂಬ ನಂಬಿಕೆ ಇದೆ. ಅಪ್ರತಿಮ ಬಲಶಾಲಿಯಾದರೂ ವಿನಯವನ್ನೇ ಮೈಗೂಡಿಸಿಕೊಂಡಿದ್ದಂತಹ ಶ್ರೀ ಆಂಜನೇಯ ಸ್ವಾಮಿಯವರ ಜನ್ಮದಿನವನ್ನೇ ನಾವು ಹನುಮ ಜಯಂತಿ ಎಂದು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡುತ್ತೇವೆ. ಚೈತ್ರ ಮಾಸದ ಶುಕ್ಲ ಪಕ್ಷದ ಪೌರ್ಣಮಿಯ ದಿನದಂದು ಹನುಮ ಜಯಂತಿಯನ್ನು ಆಚರಣೆ ಮಾಡಲಾಗುತ್ತದೆ. ಈ ವರ್ಷ ಅಂದರೆ ಪ್ರಸ್ತುತ 2026ರಲ್ಲಿ ಹನುಮ ಜಯಂತಿ ಏಪ್ರಿಲ್ 2ನೇ ತಾರೀಕು ಗುರುವಾರ ಬಂದಿದೆ. ಚೈತ್ರ ಹುಣ್ಣಿಮೆಯು ಏಪ್ರಿಲ್ 1ರಂದು ಬೆಳಿಗ್ಗೆ 7:06ಕ್ಕೆ ಪ್ರಾರಂಭವಾಗಿ ಏಪ್ರಿಲ್ 2ರಂದು ಬೆಳಿಗ್ಗೆ 7:41ಕ್ಕೆ ಮುಕ್ತಾಯಗೊಳ್ಳುತ್ತದೆ. ಉದಯ ತಿಥಿಯ ಪ್ರಕಾರ ಹನುಮ ಜಯಂತಿಯನ್ನು ಏಪ್ರಿಲ್ 2ರಂದು ಆಚರಣೆ ಮಾಡಲಾಗುತ್ತದೆ. ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಹನುಮ ಜಯಂತಿಯ ಪೌರಾಣಿಕ ಹಿನ್ನೆಲೆಯನ್ನು, ಈ ದಿನವನ್ನು ಹೇಗೆ ಆಚರಣೆ ಮಾಡಬೇಕು, ಈ ಹನುಮ ಜಯಂತಿಯ ದಿನವನ್ನು ಆಚರಣೆ ಮಾಡುವುದರಿಂದ ನಮಗೆ ದೊರೆಯುವ ಪುಣ್ಯ ಫಲಗಳಾವುವು ಎಂಬಿತ್ಯಾದಿ ಕುತೂಹಲಭರಿತ ಪ್ರಶ್ನೆಗಳಿಗೆಲ್ಲ ಉತ್ತರಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ. ಹನುಮ ಜಯಂತಿಯ ಮಹತ್ವ. ಶಿವಪುರಾಣದ ಪ್ರಕಾರ ಆಂಜನೇಯ ಸ್ವಾಮಿ ಶಿವಪರಮಾತ್ಮರ 11ನೆಯ ರುದ್ರಾವತಾರ. ಲೋಕ ಕಲ್ಯಾಣಾರ್ಥವಾಗಿ ಮತ್ತು ಮಹಾವಿಷ್ಣುದೇವರ ಅವತಾರವಾದ ಪ್ರಭು ಶ್ರೀರಾಮಚಂದ್ರರಿಗೆ ಸಹಾಯವನ್ನು ಮಾಡಲು ಶಿವಪರಮಾತ್ಮರು ಆಂಜನೇಯ ಸ್ವಾಮಿಯ ರೂಪದಲ್ಲಿ ಅವತರಿಸಿದರು ಎಂದು ಹೇಳಲಾಗುತ್ತದೆ. ಹನುಮ ಜಯಂತಿಯ ಪೌರಾಣಿಕ ಹಿನ್ನೆಲೆ ಅತ್ಯಂತ ಆಸಕ್ತಿದಾಯಕವಾಗಿದ್ದು, ಇದು ಶಿವಪುರಾಣ, ಬ್ರಹ್ಮಾಂಡ ಪುರಾಣಗಳಂತಹ ವಿವಿಧ ಪುರಾಣಗಳಲ್ಲಿ ಬಹಳ ವಿವರವಾಗಿ ಉಲ್ಲೇಖಿತಗೊಂಡಿದೆ. ಪುರಾಣಗಳ ಪ್ರಕಾರ ದೇವಲೋಕದಲ್ಲಿ ಪುಂಜಿಕಸ್ಥಲೆ ಎನ್ನುವಂತಹ ಅತ್ಯಂತ ಸುಂದರ ಅಪ್ಸರೆಯೊಬ್ಬಳಿರುತ್ತಾಳೆ. ಒಮ್ಮೆ ಆಕೆಯು ಆಕಾಶ ಮಾರ್ಗದಲ್ಲಿ ಸಂಚರಿಸುತ್ತಿರುವಾಗ ಭೂಮಿಯ ಮೇಲೆ ತಪಸ್ಸು ಮಾಡುತ್ತಿದ್ದಂತಹ ವಾನರ ರೂಪದ ಮುನಿಯೊಬ್ಬರನ್ನು ಕಂಡು ವಿನೋದದಿಂದ ನಗುತ್ತಾಳೆ. ಇದರಿಂದ ಕೋಪಗೊಂಡ ಮುನಿಯು ಆ ಅಪ್ಸರೆಯನ್ನು ಕುರಿತು, ನೀನು ಯಾವ ರೂಪವನ್ನು ಕಂಡು ನಕ್ಕೆಯೋ ಅದೇ ವಾನರ ರೂಪದಲ್ಲಿ ಈ ಭೂಮಿಯ ಮೇಲೆ ಜನಿಸು ಎಂದು ಶಾಪವನ್ನು ನೀಡುತ್ತಾರೆ. ತನ್ನ ತಪ್ಪಿನ ಅರಿವಾಗಿ ಪುಂಜಿಕಸ್ಥಲೆ ಕ್ಷಮೆಯಾಚನೆ ಮಾಡಿದಾಗ ಮುನಿವರಿಯರು ಶಾಂತಗೊಂಡು, ನೀನು ವಾನರ ಸ್ತ್ರೀಯಾಗಿ ಜನಿಸಿದರೂ ಸಹ ಸಾಕ್ಷಾತ್ ಶಿವಪರಮಾತ್ಮರ ಅಂಶವಾದ ಪುತ್ರನಿಗೆ ಜನ್ಮವನ್ನು ನೀಡುತ್ತೀಯ. ಆ ಪುತ್ರನ ಜನನದ ನಂತರ ನಿನಗೆ ಶಾಪ ವಿಮೋಚನೆಯಾಗಿ ಮರಳಿ ದೇವಲೋಕಕ್ಕೆ ಮರಳಬಹುದು ಎಂದು ಹರಸುತ್ತಾರೆ. ಮುನಿಗಳ ಶಾಪದಂತೆಯೇ ಪುಂಜಿಕಸ್ಥಲೆಯು ಭೂಮಿಯ ಮೇಲೆ ವಾನರ ರಾಜನಾದ ವಿರಾಜನ ಪುತ್ರಿಯಾಗಿ ಅಂಜನಾದೇವಿ ಎಂಬ ಹೆಸರಿನಿಂದ ಜನ್ಮ ತಾಳುತ್ತಾಳೆ. ನಂತರ ಅಂಜನಾದೇವಿ ವಾನರ ವೀರ ಕೇಸರಿಯನ್ನು ವಿವಾಹವಾಗುತ್ತಾಳೆ. ಅಂಜನಾದೇವಿ ತಮಗೆ ಶಕ್ತಿಶಾಲಿಯಾದ ಪುತ್ರ ಬೇಕೆಂದು ಬಯಸಿ ಮತಂಗ ಮಹರ್ಷಿಗಳ ಸಲಹೆಯಂತೆ ಅಂಜನಾದ್ರಿ ಪರ್ವತದ ಮೇಲೆ ಕುಳಿತುಕೊಂಡು ಭಗವಾನ್ ಶಿವಪರಮಾತ್ಮರನ್ನು ಕುರಿತು ಘೋರ ತಪಸ್ಸನ್ನು ಆಚರಿಸುತ್ತಾಳೆ. ಆಕೆಯ ಭಕ್ತಿಗೆ ಮೆಚ್ಚಿದ ಶಿವಪರಮಾತ್ಮರು ಆಕೆಗೆ ಸ್ವತಃ ತಾವೇ ಪುತ್ರರಾಗಿ ಜನ್ಮ ತಳೆಯುವುದಾಗಿ ವರವನ್ನು ನೀಡುತ್ತಾರೆ. ಅದೇ ಸಮಯದಲ್ಲಿ ಅಯೋಧ್ಯೆಯ ರಾಜ ದಶರಥ ಮಹಾರಾಜ ಪುತ್ರ ಸಂತಾನಕ್ಕಾಗಿ ಪುತ್ರ ಕಾಮೇಷ್ಟಿ ಯಾಗವನ್ನು ಕೈಗೊಂಡಿರುತ್ತಾನೆ. ಯಾಗದ ಅಂತ್ಯದಲ್ಲಿ ಅಗ್ನಿದೇವರು ಪ್ರತ್ಯಕ್ಷರಾಗಿ ದಶರಥ ಮಹಾರಾಜರಿಗೆ ಒಂದು ಪಾತ್ರೆ ಪವಿತ್ರ ಪಾಯಸವನ್ನು ನೀಡುತ್ತಾರೆ. ದಶರಥರು ಅದನ್ನು ತಮ್ಮ ಪತ್ನಿಯರಿಗೆ ಹಂಚುವಾಗ ದೈವ ಪ್ರೇರಿತವಾಗಿ ಒಂದು ಗಿಡುಗವು ಸ್ವಲ್ಪ ಪಾಯಸವನ್ನು ತನ್ನ ಕೊಕ್ಕಿನಿಂದ ಎತ್ತಿಕೊಂಡು ಹಾರಿ ಹೋಗುತ್ತದೆ. ಆ ಗಿಡುಗ ಹಾರುತ್ತಾ ಅಂಜನಾದೇವಿ ತಪಸ್ಸನ್ನು ಮಾಡುತ್ತಿದ್ದ ಜಾಗಕ್ಕೆ ಬಂದಾಗ ಅದರ ಬಾಯಿಯಿಂದ ಪಾಯಸದ ಹನಿಗಳು ಕೆಳಗೆ ಬೀಳುತ್ತವೆ. ಆ ಸಮಯದಲ್ಲಿ ವಾಯುದೇವರು ಆ ಪವಿತ್ರ ಪಾಯಸದ ಹನಿಗಳು
ನೇರವಾಗಿ ತಪಸ್ಸಿನಲ್ಲಿದ್ದಂತಹ ಅಂಜನಾದೇವಿಯವರ ಬೊಗಸೆಗೆ ಬೀಳುವಂತೆ ಮಾಡಿಬಿಡುತ್ತಾರೆ. ಕಣ್ಣು ಮುಚ್ಚಿಕೊಂಡು ತಪಸ್ಸಿನಲ್ಲಿದ್ದಂತಹ ಅಂಜನಾದೇವಿ ತನ್ನ ಕೈಗೆ ಬಿದ್ದಂತಹ ಪಾಯಸವನ್ನು ಶಿವಪರಮಾತ್ಮರು ನೀಡಿದ ಪ್ರಸಾದವೆಂದು ಭಾವಿಸಿ ಭಕ್ತಿಯಿಂದ ಸೇವಿಸುತ್ತಾಳೆ. ಆ ಪಾಯಸದ ಮೂಲಕ ಶಿವದೇವರ ಅಂಶವು ಅಂಜನಾದೇವಿಯವರ ಗರ್ಭವನ್ನು ಸೇರುತ್ತದೆ. ಅದಾದ 9 ತಿಂಗಳುಗಳ ನಂತರ ಚೈತ್ರ ಮಾಸದ ಶುಕ್ಲ ಪಕ್ಷದ ಪೌರ್ಣಮಿಯ ದಿನದಂದು ಸೂರ್ಯೋದಯದ ವೇಳೆ ಅಂಜನಾದೇವಿ ಪುತ್ರ ಮಾರುತಿಗೆ ಜನ್ಮವನ್ನು ನೀಡುತ್ತಾಳೆ. ಅಂಜನಾದೇವಿಯ ಪುತ್ರರಾದ್ದರಿಂದ ಇವರಿಗೆ ಆಂಜನೇಯ ಎಂಬ ಹೆಸರು ಬಂದಿದೆ. ವಾಯುದೇವರು ಆ ಪ್ರಸಾದವನ್ನು ಹೊತ್ತು ತಂದಿದ್ದರಿಂದಲೇ ಆಂಜನೇಯ ಸ್ವಾಮಿಯನ್ನು ವಾಯುಪುತ್ರ ಅಥವಾ ಪವನಪುತ್ರ ಎಂದು ಕರೆಯಲಾಗುತ್ತದೆ. ಹನುಮಂತರು ಹುಟ್ಟಿನಿಂದಲೇ ಅತ್ಯಂತ ತೇಜಸ್ವಿಯಾಗಿದ್ದರು ಮತ್ತು ಮಗುವಾಗಿದ್ದರೂ ಸಹ ಅಪಾರ ಶಕ್ತಿಶಾಲಿಯಾಗಿದ್ದರು. ರಾಜ ದಶರಥ ಮಹಾರಾಜ ಪುತ್ರ ಕಾಮಿಷ್ಠ ಯಾಗವನ್ನು ಮಾಡಿದಾಗ ಅಗ್ನಿದೇವ ನೀಡಿದ ಪವಿತ್ರ ಪಾಯಸವೇ ಪ್ರಭು ಶ್ರೀರಾಮಚಂದ್ರರು ಮತ್ತು ಹನುಮನ ಜನ್ಮಕ್ಕೆ ಕಾರಣವಾಯಿತು. ಪ್ರಭು ಶ್ರೀರಾಮಚಂದ್ರರು ಮತ್ತು ಆಂಜನೇಯ ಸ್ವಾಮಿ ಇಬ್ಬರ ಜನ್ಮದಿನಗಳು ಒಂದೇ ಮಾಸದಲ್ಲಿ, ಅಂದರೆ ಚೈತ್ರ ಮಾಸದಲ್ಲೇ ಬರುತ್ತದೆ. ಚೈತ್ರ ಮಾಸದ ಶುಕ್ಲ ಪಕ್ಷದ 9ನೇ ದಿನ ಪ್ರಭು ಶ್ರೀರಾಮಚಂದ್ರರು ಜನಿಸಿದರೆ, ಅದೇ ಚೈತ್ರ ಮಾಸದ ಹುಣ್ಣಿಮೆಯ ದಿನ ಹನುಮದೇವರು ಜನಿಸಿದರು. ಅಂದರೆ ರಾಮನವಮಿಯ ಆಚರಣೆಯ ಕೇವಲ 6 ದಿನಗಳ ನಂತರ ಹನುಮ ಜಯಂತಿ ಬರುತ್ತದೆ. ಭಗವಂತ ಶ್ರೀಮನ್ನಾರಾಯಣರು ಈ ಭೂಮಿಯ ಮೇಲೆ ರಾಮರಾಗಿ ಅವತರಿಸಿದ ತಕ್ಷಣವೇ ಅವರಿಗೆ ಸಹಾಯ ಮಾಡಲು ಶಿವಪರಮಾತ್ಮರು ಹನುಮಂತರಾಗಿ ಅವತರಿಸಿದರು. ಆಂಜನೇಯ ಸ್ವಾಮಿಯವರು ಜನಿಸಿರುವಂತಹ ಪರಮ ಪುಣ್ಯ ಕ್ಷೇತ್ರವಾದ ಅಂಜನಾದ್ರಿ ಬೆಟ್ಟ ನಮ್ಮ ಕರ್ನಾಟಕ ರಾಜ್ಯದಲ್ಲಿಯೇ ಇರುವುದು ಕನ್ನಡಿಗರಾದ ನಮಗೆಲ್ಲ ಹೆಮ್ಮೆ ತಂದುಕೊಡುವ ವಿಚಾರ. ಹನುಮ ಜಯಂತಿಯ ಆಚರಣೆ ಹೇಗೆ? ಆಂಜನೇಯ ಸ್ವಾಮಿ ಸೂರ್ಯೋದಯದ ಸಮಯದಲ್ಲಿ ಜನಿಸಿದರು. ಹಾಗಾಗಿಯೇ ಹನುಮ ಜಯಂತಿಯ ದಿನ ಮುಂಜಾನೆ ಬೇಗನೆ ಎದ್ದು ಪವಿತ್ರ ಸ್ನಾನವನ್ನು ಕೈಗೊಂಡು ಸೂರ್ಯೋದಯಕ್ಕೆ ಸರಿಯಾಗಿ ಪೂಜೆಯನ್ನು ಆರಂಭಿಸಬೇಕು. ಏಪ್ರಿಲ್ 2ರಂದು ಪೂರ್ಣಿಮಾ ತಿಥಿ ಬೆಳಿಗ್ಗೆ 7:41 ಇರುತ್ತದೆ. ಹಾಗಾಗಿ ಮುಂಜಾನೆ 6:11ರಿಂದ 7:41 ಪೂಜೆಯನ್ನು ಕೈಗೊಳ್ಳಲು ಅತ್ಯಂತ ಶ್ರೇಷ್ಠವಾದ ಸಮಯ. ಪೂಜೆಯ ಸಮಯಕ್ಕೆ ಸರಿಯಾಗಿ ಮನೆಯ ಪೂಜಾ ಕೋಣೆಯಲ್ಲಿ ಒಂದು ಮಣೆಯ ಮೇಲೆ ಕೆಂಪು ವಸ್ತ್ರವನ್ನು ಹಾಸಿ ಅದರ ಮೇಲೆ ಆಂಜನೇಯ ಸ್ವಾಮಿಯ ಮೂರ್ತಿ ಅಥವಾ ಚಿತ್ರಪಟವನ್ನು ಇರಿಸಬೇಕು. ಮೊದಲು ಗಣಪತಿ ದೇವರಿಗೆ ಪೂಜೆಯನ್ನು ಸಲ್ಲಿಸಬೇಕು. ಆಂಜನೇಯ ಸ್ವಾಮಿಯ ವಿಗ್ರಹವನ್ನು ಸ್ಥಾಪಿಸಿರುವುದಾದರೆ ಆಂಜನೇಯ ಸ್ವಾಮಿಗೆ ಪಂಚಾಮೃತದ ಅಭಿಷೇಕವನ್ನು ಮಾಡಿ ನಂತರ ಜಲಾಭಿಷೇಕವನ್ನು ಮಾಡಬೇಕು. ನಂತರ ಶುಭ್ರ ಬಟ್ಟೆಯಿಂದ ಒರೆಸಬೇಕು. ಆಂಜನೇಯ ಸ್ವಾಮಿಗೆ ಗಂಧದ ತಿಲಕವನ್ನಿಟ್ಟು ತುಳಸಿ ಮಾಲೆ ಮತ್ತು ಸುಂದರವಾದ ಹೂಗಳಿಂದ ಅಲಂಕರಿಸಬೇಕು. ಆಂಜನೇಯ ಸ್ವಾಮಿಯ ಎದುರು ತುಪ್ಪದ ದೀಪಗಳನ್ನು ಬೆಳಗಬೇಕು. ಆಂಜನೇಯ ಸ್ವಾಮಿಗೆ ಸಿಂಧೂರ ಎಂದರೆ ಅತೀವ ಪ್ರೀತಿ. ಆದ್ದರಿಂದ ಆಂಜನೇಯ ಸ್ವಾಮಿಯವರ ಹಣೆ ಅಥವಾ ಪಾದಕ್ಕೆ ಸಿಂಧೂರವನ್ನು ಹಚ್ಚಬೇಕು. ಸಾಧ್ಯವಾದರೆ ವೀಳ್ಯದೆಲೆಯ ಆಹಾರ ಅಥವಾ ಉದ್ದಿನೊಡೆಯ ಆಹಾರವನ್ನು ಆಂಜನೇಯ ಸ್ವಾಮಿಗೆ ಅರ್ಪಿಸಬೇಕು. ಈ ಹಾರಗಳನ್ನು ಅರ್ಪಿಸುವುದು ವಿಶೇಷ ಫಲಗಳನ್ನು ತಂದುಕೊಡುತ್ತದೆ. ತದನಂತರ ಆಂಜನೇಯ ಸ್ವಾಮಿಗೆ ಇಷ್ಟವಾದಂತಹ ಬೂಂದಿ ಲಾಡು, ಬಾಳೆಹಣ್ಣು, ಕಡಲೆ ಅಥವಾ ಅವಲಕ್ಕಿಯ ಪಂಚಕಜ್ಜಾಯವನ್ನು ನೈವೇದ್ಯವನ್ನಾಗಿ ಅರ್ಪಿಸಬೇಕು. ಪೂಜೆಯ ಅಂತ್ಯದಲ್ಲಿ ಕರ್ಪೂರದ ಆರತಿಯನ್ನು ಬೆಳಗಿ ದೇವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ನಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡು ದೇವರೇ ಎಂದು ಪ್ರಾರ್ಥನೆ ಸಲ್ಲಿಸಬೇಕು. ನಂತರ ಮನೆ ಮಂದಿಯೆಲ್ಲ ಕುಳಿತು 3, 7 ಅಥವಾ 11 ಬಾರಿ ಹನುಮಾನ್ ಚಾಲೀಸವನ್ನು ಪಠಣ ಮಾಡಬೇಕು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬ ಮಂತ್ರವನ್ನು ಕನಿಷ್ಠ ಪಕ್ಷ 108 ಬಾರಿಯಾದರೂ ಜಪಿಸಬೇಕು. ಆಂಜನೇಯ ಸ್ವಾಮಿಗೆ ರಾಮನಾಮಕ್ಕಿಂತ ದೊಡ್ಡ ಮಂತ್ರವಿಲ್ಲ. ಹನುಮದೇವರು ರಾಮನಾಮಕ್ಕೆ ಬೇಗ ಒಲಿಯುತ್ತಾರೆ. ಹನುಮ ಜಯಂತಿ ಎಂದು ಸುಂದರಾಕಾಂಡ ಪಾರಾಯಣ ಮಾಡುವುದೂ ಸಹ ಅತ್ಯಂತ ಪುಣ್ಯಪ್ರದ. ಈ ದಿನ ಹನುಮ ದೇಗುಲಗಳಿಗೆ ಭೇಟಿಯನ್ನು ನೀಡಿ ದರ್ಶನವನ್ನು ಪಡೆಯುವುದು ವಿಶೇಷ ಫಲವನ್ನು ತಂದುಕೊಡುತ್ತದೆ. ಹನುಮ ಜಯಂತಿ ಆಚರಣೆಯ ಪುಣ್ಯ ಫಲಗಳು. ಹನುಮ ಜಯಂತಿ ಎಂದು ಆಂಜನೇಯ ಸ್ವಾಮಿಯವರ ಸ್ಮರಣೆಯನ್ನು ಮಾಡುವುದರಿಂದ ಮನಸ್ಸಿನಲ್ಲಿರುವಂತಹ ಅಜ್ಞಾತ ಭಯ, ಆತಂಕ ಮತ್ತು ನಕಾರಾತ್ಮಕ ಆಲೋಚನೆಗಳೆಲ್ಲ ದೂರವಾಗಿ ಅಚಲ ಧೈರ್ಯ ಮತ್ತು ಆತ್ಮವಿಶ್ವಾಸ ಮೂಡುತ್ತದೆ. ಪುರಾಣಗಳ ಪ್ರಕಾರ ಆಂಜನೇಯ ಸ್ವಾಮಿ ಶನೀಶ್ವರರನ್ನು ರಾವಣನ ಸೆರೆಯಿಂದ ಬಿಡಿಸಿದ್ದರು. ಇದಕ್ಕೆ ಪ್ರತಿಯಾಗಿ ಶನೀಶ್ವರರು
ಆಂಜನೇಯ ಸ್ವಾಮಿಯ ಭಕ್ತರಿಗೆ ತೊಂದರೆ ನೀಡುವುದಿಲ್ಲ ಎಂಬ ಮಾತನ್ನು ನೀಡಿದ್ದಾರೆ. ಆದ್ದರಿಂದ ಹನುಮ ಜಯಂತಿ ಎಂದು ಪೂಜೆಯನ್ನು ಮಾಡುವುದರಿಂದ ಶನಿ ದೋಷ, 7 ಶನಿ ಮತ್ತು ರಾಹುಕೇತು ದೋಷಗಳ ತೀವ್ರತೆ ಕಡಿಮೆಯಾಗುತ್ತದೆ. ಬುದ್ಧಿರ್ಬಲಂ ಯಶೋಧೈರ್ಯಂ ಎಂಬ ಶ್ಲೋಕದಲ್ಲಿರುವಂತೆ ಆಂಜನೇಯ ಸ್ವಾಮಿ ಜ್ಞಾನಿಗಳಲ್ಲಿಯೇ ಅಗ್ರಗಣ್ಯರು. ವಿದ್ಯಾರ್ಥಿಗಳು ಮತ್ತು ಜ್ಞಾನಾಕಾಂಕ್ಷಿಗಳು ಹನುಮ ಜಯಂತಿಯ ದಿನ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡುವುದರಿಂದ ಏಕಾಗ್ರತೆ, ಸ್ಮರಣ ಶಕ್ತಿ ಮತ್ತು ಉತ್ತಮವಾದ ಬುದ್ಧಿಮತ್ತೆ ನಮ್ಮದಾಗುತ್ತದೆ. ಹನುಮದೇವರು ವಾಯುಪುತ್ರರಾದ್ದರಿಂದ ಇವರು ಪ್ರಾಣಶಕ್ತಿಯ ಸಂಕೇತ. ಹನುಮದೇವರ ಆರಾಧನೆಯಿಂದ ದೈಹಿಕ ಬಲ ಹೆಚ್ಚುವುದಲ್ಲದೆ ದೀರ್ಘಕಾಲದ ಕಾಯಿಲೆಗಳಿಂದಲೂ ಮುಕ್ತಿ ದೊರೆಯುತ್ತದೆ. ಅಸಾಧ್ಯವಾದ ಕೆಲಸಗಳು ಸುಲಭವಾಗಿ ಮುಗಿಯಲಿ ಎಂಬ ಸಂಕಲ್ಪವನ್ನು ಮಾಡಿಕೊಂಡು ಹನುಮ ಜಯಂತಿಯಂದು ಆಂಜನೇಯ ಸ್ವಾಮಿಯನ್ನು ಪೂಜೆ ಮಾಡುವುದರಿಂದ ತಡೆ ಹಿಡಿದಿದ್ದಂತಹ ಕೆಲಸಗಳೆಲ್ಲ ಪೂರ್ಣಗೊಂಡು ಕೈಗೊಂಡ ಕಾರ್ಯಗಳಲ್ಲಿ ಯಶಸ್ಸು ದೊರೆಯುತ್ತದೆ. ಈ ಹನುಮ ಜಯಂತಿಯ ದಿನದ ಆಚರಣೆ ಭಕ್ತ ಜನರಲ್ಲಿ ವಿನಯ ಮತ್ತು ಜೀವನದಲ್ಲಿ ಶಿಸ್ತನ್ನು ಬೆಳೆಸಿಕೊಳ್ಳಲು ಪ್ರೇರಣೆಯನ್ನು ನೀಡುತ್ತದೆ. ಆತ್ಮೀಯರೇ, ಹನುಮ ಜಯಂತಿಯ ಹೊಸ್ತಿಲಿನಲ್ಲಿರುವಂತಹ ಈ ಶುಭ ಸಂದರ್ಭದಲ್ಲಿ ಹನುಮ ಜಯಂತಿಯ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಆಂಜನೇಯ ಸ್ವಾಮಿಯ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.